ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ರಿಸಲ್ಟ್ ಟುಡೇ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಸ್ಟಿಂಗ್ ಆದಮೇಲೆ ಫಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಇವತ್ತು ಅನೌನ್ಸ್ ಮಾಡುತ್ತೆ. ಹಾಗೂ ಲಾಸ್ಟ್ 1 ಮಂತಲ್ಲಿ ಸುಮಾರು ಮ್ಯೂಚುವಲ್ ಫಂಡ್ಸು ಅವರ ಸ್ಟೇಕನ್ನು ಕಮ್ಮಿ ಮಾಡಿದ್ದಾರೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸಲ್ಲಿ 4.7% ಬಂದಿದೆ ಫ್ರಾಮ್ 6.63% ಇನ್ August 2023. SBI ಮ್ಯೂಚುವಲ್ ಫಂಡು 1.38% ಇದ್ದು ಸ್ಟೇಕು 0.2% ಮಾಡ್ಕೊಂಡಿದ್ದಾರೆ. ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡು 0.53 ಇಂದ 0.33% ಮಾಡಿದ್ದಾರೆ. ಹಾಗೂ HDFC ಮ್ಯೂಚುವಲ್ ಫಂಡು 0.33% ಸ್ಟೇಕ್ ಇತ್ತು, ಅದನ್ನು 0.19% ಮಾಡಿದ್ದಾರೆ. ಆದರೆ ಕೆಲವು ಫಂಡ್ ಹೌಸಸ್ಸು ಅಥವಾ ಮ್ಯೂಚುವಲ್ ಫಂಡ್ಸು ಬಯರ್ಸ್ ಆಗಿದ್ದಾರೆ. ಇನ್ವೆಸ್ಕೋ ಹಾಗೂ ಮಹೀಂದ್ರಾ ಮ್ಯಾನ್ಯುಲೈಫ್ ಮ್ಯೂಚುವಲ್ ಫಂಡ್ಸು ಅವರು 0.05% ಇಂದ 0.1% ಸ್ಟೇಕ್ಗೆ ಬಂದಿದ್ದಾರೆ. ಹಾಗೂ ಕ್ವಾಂಟ್ ಮ್ಯೂಚುವಲ್ ಫಂಡ್ಸು 1.07% ಇಂದ 1.1% ಅವರ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸಲ್ಲಿ. ಇಂಡೆಕ್ಸ್ ಫಂಡ್ಸು ಕಂಪಲ್ಸರಿಯಾಗಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸನ್ನು ಸೇಲ್ ಮಾಡಬೇಕಾಯಿತು. ಯಾಕಂದರೆ ಇಂಡೆಕ್ಸಲ್ಲಿ ಇಲ್ಲ ಅಂದರೆ ಇಂಡೆಕ್ಸ್ ಫಂಡ್ಸ್ ಅದನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ನ್ಯೂಸ್ ನಂಬರ್ 2, TCS ಬ್ರೈಬ್ ಫಾರ್ ಜಾಬ್ಸ್ ಇನ್ವೆಸ್ಟಿಗೇಷನ್ ಔಟ್ಕಮ್. 16 ಎಂಪ್ಲಾಯೀಸನ್ನು ಕೆಲಸದಿಂದ ಹೊರಗೆ ತೆಗೆದಿದ್ದಾರೆ. ಹಾಗೂ 6 HR ಫರ್ಮ್ಸನ್ನು ಅವರು ಕಂಪ್ಲೀಟ್ಲಿ ಬಾರ್ ಮಾಡಿದ್ದಾರೆ TCS ಜೊತೆ ಕೆಲಸ ಮಾಡಲಿಕ್ಕೆ. ಯಾಕಂದರೆ TCS ಕಂಪ್ನಿಲಿ ಒಂದು ಬ್ರೈಬ್ ಫಾರ್ ಜಾಬ್ ಸ್ಕ್ಯಾಂಡಲ್ ಆಗಿತ್ತು. ಏನಂದರೆ ಸುಮಾರು HR ಫರ್ಮ್ಸು ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಆಫ್ TCSಗೆ ಬ್ರೈಬ್ ಕೊಡ್ತಾಯಿದ್ರು, ನಮ್ಮ ಕ್ಯಾಂಡಿಡೇಟ್ಸನ್ನು ನೀವು ಸೆಲೆಕ್ಟ್ ಮಾಡಿ ಕಂಪ್ನಿಗೆ ಅಂತ. ಅದು ಆ್ಯಕ್ಚುಲಿ ಇಲ್ಲೀಗಲ್. ಯಾಕಂದರೆ ಕ್ಯಾಂಡಿಡೇಟ್ ಮೆರಿಟ್ ಮೇಲೆ ತೊಗೋಬೇಕಾಗತ್ತೆ. ಯಾರೋ ಬ್ರೈಬ್ ಕೊಟ್ಟಿದ್ದಾರೆ ಅಂತ ಅವರನ್ನು ಸೆಲೆಕ್ಟ್ ಮಾಡೋದು ರಾಂಗ್ ಆಗುತ್ತೆ. ಕಂಪ್ನಿ ಹೇಳಿದ್ದಾರೆ ಇದು ಫ್ರಾಡ್ ಆಗಿದೆ, ಆದರೆ ಯಾವ ಫೈನಾನ್ಷಿಯಲ್ ಇಂಪ್ಯಾಕ್ಟು ಆಗಿಲ್ಲ. ಹಾಗೂ ಯಾವ ದೊಡ್ಡ ಮ್ಯಾನೇಜರಿಯಲ್ ಪರ್ಸನ್ನು ಇನ್ವಾಲ್ವ್ ಆಗಿಲ್ಲ, ಯಾರೋ ಜೂನಿಯರ್ ಎಂಪ್ಲಾಯೀಸು ಇದು ಮಾಡ್ತಿದ್ರು ಅಂತ. ಈ ಸ್ಕ್ಯಾಂಡಲ್ಲು ಫಸ್ಟ್ ರಿಪೋರ್ಟ್ ಆಗಿದ್ದು June 23, 2023. ಆವಾಗ TCS ಅನ್ನು ಅನೌನ್ಸ್ಮೆಂಟ್ ಮಾಡಿದರು, ಈ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಯಾಕಂದರೆ ಇದು ನಮಗೆ ನೋಟಿಸಿಗೆ ಬಂದಿದೆ ಅಂತ. ನ್ಯೂಸ್ ನಂಬರ್ 3, ನೋ ಪ್ರೈಸ್ ಹೈಕ್ ಫಾರ್ ಪೇಂಟ್ಸ್ ಇಂಡಸ್ಟ್ರಿ. ಕ್ರೂಡ್ ಆಯಿಲ್ ಪ್ರೈಸು $90 ಫರ್ ಬ್ಯಾರಲ್ ಬಂದಿದೆ. ಆದರೂ ಪೇಂಟ್ ಕಂಪ್ನೀಸು ಈ ವರ್ಷ ಯಾವ ಪ್ರೈಸ್ ಹೈಕು ಮಾಡೋ ಪ್ಲ್ಯಾನ್ಸ್ ಇಲ್ಲ. ಪೇಂಟ್ ಇಂಡಸ್ಟ್ರಿ 2021-22 20 to 25% ಅವರ ಪ್ರೈಸಸನ್ನು ಜಾಸ್ತಿ ಮಾಡಿದರು. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಅದೇ ರೇಟಲ್ಲಿ ಇಟ್ಟಿದ್ದಾರೆ. ಪೇಂಟ್ ಇಂಡಸ್ಟ್ರಿಗೆ ಕ್ರೂಡ್ ಆಯಿಲೇ 30 to 40% ಆಫ್ ದ ಟೋಟಲ್ ಕಾಸ್ಟ್ ಆಗುತ್ತೆ. ಹಾಗೂ ಇನ್ನೂ 7-8% ಕಾಸ್ಟ್ ಆಫ್ ಫ್ರೇಟ್ ಅಥವಾ ಕಾಸ್ಟ್ ಆಫ್ ಟ್ರಾವೆಲ್ ಅಂತ ಕರೀತಾರೆ, ಅದನ್ನು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೋಸ್ಕರನೇ ನೀವು ಯಾವಾಗಲೂ ನೋಡ್ಬೋದು, ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುವಾಗ ಪೇಂಟ್ ಕಂಪ್ನೀಸು ರೇಟು ಕಮ್ಮಿ ಆಗುತ್ತೆ. ಹಾಗೂ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆದ ಕೂಡಲೇ ಪೇಂಟ್ ಶೇರ್ಸ್ ರೇಟು ಜಾಸ್ತಿ ಆಗುತ್ತೆ. ನ್ಯೂಸ್ ನಂಬರ್ 4, ಫೆಡರಲ್ ಬ್ಯಾಂಕ್ ರಿಸಲ್ಟ್ಸ್. ನೆಟ್ ಪ್ರಾಫಿಟ್ಟು ಜುಲೈ ಟು ಸೆಪ್ಟೆಂಬರ್ 2022 745 crores ಇತ್ತು. ಜುಲೈ ಟು ಸೆಪ್ಟೆಂಬರ್ 2023 954 crores ಆಗಿದೆ, 27% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜ್ 0.82% ಇಂದ 0.64% ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಹಾಗೂ ಫೆಡರಲ್ ಬ್ಯಾಂಕು ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟನ್ನು ಈ ಕ್ವಾರ್ಟರಲ್ಲಿ ರಿಪೋರ್ಟ್ ಮಾಡಿದೆ. ಶೇರ್ಸ್ ಇವತ್ತು ಸ್ವಲ್ಪ ಫ್ಲಾಟ್ ಆಗಿ ಇತ್ತು, ಆಲ್ಮೋಸ್ಟ್ 0.5% ಡೌನ್ ಆಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿಯವರು ಕ್ರಿಕೆಟನ್ನು 2028 ಲಾಸ್ ಆಂಜಲಸ್ ಒಲಿಂಪಿಕ್ ಗೇಮ್ಸಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ. ಹಾಗೂ ಕ್ರಿಕೆಟು 2020 ಫಾರ್ಮ್ಯಾಟಲ್ಲಿ ಆಟ ಆಡ್ತಾರೆ. ಆ ಪರ್ಟಿಕ್ಯುಲರ್ ಒಲಿಂಪಿಕ್ಸಲ್ಲಿ ಕ್ರಿಕೆಟು ಒಲಿಂಪಿಕ್ಸಲ್ಲಿ ಸೆಕೆಂಡ್ ಟೈಮ್ ಇನ್ಕ್ಲೂಡ್ ಆಗಿದೆ. ಫಸ್ಟ್ ಟೈಮು ಹಾಗೂ ಒಂದೇ ಸತಿ ಮುಂಚೆ ಇನ್ಕ್ಲೂಡ್ ಆಗಿದ್ದು ಪ್ಯಾರಿಸ್ ಗೇಮ್ಸಲ್ಲಿ 1900 ಇಸ್ವಿಯಲ್ಲಿ. ಸ್ಪೈಸ್ ಜೆಟ್ ಶೇರ್ಸು ಅಪ್ರಾಕ್ಸಿಮೇಟ್ಲಿ 9% ಇವತ್ತು ಬಿದ್ದಿದೆ. ಯಾಕಂದರೆ ಇಂಡಿಗೋದ ಕೋ-ಫೌಂಡರ್ ರಾಕೇಶ್ ಗಂಗ್ವಾಲ್ ಅವರು ಮೊನ್ನೆ ರಿಪೋರ್ಟ್ಸ್ ಬಂದಿತ್ತು, ಅವರು ಸ್ಟೇಕನ್ನು ಪರ್ಚೇಸ್ ಮಾಡ್ತಾರಂತ. ಅದು ಸುಳ್ಳು ಅಂತ ನ್ಯೂಸಲ್ಲಿ ಬಂದಿದೆ, ಅದಕ್ಕೋಸ್ಕರ ಶೇರ್ಸ್ ಇವತ್ತು ಬಿತ್ತು. ಮೊನ್ನೆ ಈ ನ್ಯೂಸಿಂದನೇ ರಿಪೋರ್ಟ್ಸ್ ಅಂದ್ರೆ 19% ಮೇಲೋಗಿತ್ತು ಸ್ಪೈಸ್ ಜೆಟ್ ಶೇರ್ಸ್. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 19 ಪಾಯಿಂಟ್ ಡೌನು 19,732 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 116 ಪಾಯಿಂಟ್ ಡೌನು 66,167 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹೀರೋ ಮೋಟೋಕಾರ್ಪ್ 2.02% ಅಪ್ಪು, JSW ಸ್ಟೀಲ್ 1.73% ಅಪ್ಪು, ಟಾಟಾ ಸ್ಟೀಲ್ 1.56% ಅಪ್ಪು. ಟಾಪ್ ಲೂಸರ್ಸು ಡಿವಿಸ್ ಲ್ಯಾಬ್ಸ್ 2.15% ಡೌನು, ನೆಸ್ಲೆ 1.89% ಡೌನು, TCS 1.31% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 3.18% ಅಪ್ಪು,
ICICI Lombard 1.8% up, Havells India 1.67% up. Top losers, Avenue Supermart 2.01% down, Adani Energy 1.33% down, Indus Towers 1.28% down. Point number 4, advance decline ratio for NSE. Advances 1130 ಸ್ಟಾಕು ಕಮ್ಮಿ ಆಗಿದ್ದು 1003, ಸೊ 53% ಅಪ್ 47% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6011 ಪರ್ ಗ್ರಾಮು, ಸಿಲ್ವರ್ 73 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 83.28, €1 87.77. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಮಾರುತಿ ಸುಜುಕಿ 52 ವೀಕ್ ಹೈ 10,811, ಕ್ಲೋಸಿಂಗ್ ಪ್ರೈಸ್ 10,705. ಟಾಟಾ ಮೋಟರ್ಸ್ 678 52 ವೀಕ್ ಹೈ, ಕ್ಲೋಸಿಂಗು 666. TVS ಮೋಟರ್ಸ್ 1617 52 ವೀಕ್ ಹೈ, ಕ್ಲೋಸಿಂಗು 1602. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.98% ಡೌನು, ಜಪಾನ್ 2.08% ಡೌನು, ಜರ್ಮನಿ 0.15% ಡೌನು, ಫ್ರಾನ್ಸ್ 0.11% ಡೌನು, UK 0.37% ಅಪ್, ಹಾಗೂ ನ್ಯಾಸ್ಡ್ಯಾಕ್ ಶುಕ್ರವಾರ 1.23% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.